Pipe top pattern. The pipe top pattern refers to a reversal chart pattern that indicates a potential peak or top in an uptrend. The pipe top structure appears as a consolidation within an uptrend where the highs and lows converge, creating the shape of a pipe along the top of the price bars before a downside breakout. It gets its name from the shape it creates on a chart which looks like an upside down Y, similar to a pipe. See the image below. ಪೈಪ್ ಟಾಪ್ ಪ್ಯಾಟರ್ನ್ ಒಂದು ರಿವರ್ಸಲ್ ಚಾರ್ಟ್ ಪ್ಯಾಟರ್ನ್ ಅನ್ನು ಸೂಚಿಸುತ್ತದೆ. ಇದು ಅಪ್ಟ್ರೆಂಡ್ ನಲ್ಲಿ ಸಂಭಾವ್ಯ ಪೀಕ್ ಅಥವಾ ಟಾಪ್ ಅನ್ನು ಸೂಚಿಸುತ್ತದೆ. ಪೈಪ್ ಟಾಪ್ ರಚನೆಯು ಅಪ್ಟ್ರೆಂಡ್ ನೊಳಗೆ ಒಂದು ಏಕೀಕರಣವಾಗಿ ಗೋಚರಿಸುತ್ತದೆ, ಅಲ್ಲಿ ಗರಿಷ್ಠ ಮತ್ತು ಕನಿಷ್ಠಗಳು ಒಮ್ಮುಖವಾಗುತ್ತವೆ. ಡೌನ್ ಸೈಡ್ ಬ್ರೇಕ್ಔಟ್ಗೆ ಮೊದಲು ಬೆಲೆ ಪಟ್ಟಿಗಳ ಮೇಲ್ಭಾಗದಲ್ಲಿ ಪೈಪ್ನ ಆಕಾರವನ್ನು ಸೃಷ್ಟಿಸುತ್ತವೆ. ಇದು ಚಾರ್ಟ್ನಲ್ಲಿ ರಚಿಸುವ ಆಕಾರದಿಂದ ತನ್ನ ಹೆಸರನ್ನು ಪಡೆಯುತ್ತದೆ. ಇದು ಪೈಪ್ನಂತೆಯೇ ತಲೆ ಕೆಳಗಾದ ವೈನಂತೆ ಕಾಣುತ್ತದೆ. ಕೆಳಗಿನ ಚಿತ್ರವನ್ನು ನೋಡಿ. This range of the pattern is the minimum target range whenever trade is initiated. Pipe top pattern. ಸೊ ಪೈಪ್ ಟಾಪ್ ಅಂದ್ರೆ ಏನಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್. ಅಪ್ ಟ್ರೆಂಡ್ ಆದ್ಮೇಲೆ ಈ ರೀತಿ ಒಂದು ಸ್ಟ್ರಕ್ಚರ್ ಅಪಿಯರ್ ಆಗುತ್ತೆ. ಅಂದೇನಂದ್ರೆ ಸೇಮ್ ಹೈ ಇರೋ ಒಂದು ಎರಡು ಕ್ಯಾಂಡಲ್ ಬರುತ್ತೆ. ಒಂದು ಬುಲ್ಲಿಶ್ ಕ್ಯಾಂಡಲ್, ಇನ್ನೊಂದು ಬೇರಿಶ್ ಕ್ಯಾಂಡಲ್ ಆಪೋಸಿಟ್ ದಿಕ್ಕಲ್ಲಿ ಬರುತ್ತೆ. ಆಪೋಸಿಟ್ ದಿಕ್ಕಲ್ಲಿ ಬೇರಿಶ್ ಕ್ಯಾಂಡಲ್ ಬರುತ್ತೆ. ಸೊ ಇಲ್ಲಿಂದ ಎಂಟ್ರಿ ತಗೊಳ್ಬಹುದು. ಇಲ್ಲಿ ಈ ಹೈಟ್ ಇದೆಯಲ್ಲ, ಫಸ್ಟ್ ಬಿಫೋರ್ ಫಾರ್ಮೇಶನ್ ಆಫ್ ದ ಪೈಪ್ ಟಾಪ್ ಹೈಟ್, ಇಲ್ಲಿಂದ ಇಲ್ಲಿವರೆಗೂ ಹೈಟ್ ಇದೆಯಲ್ಲ, ಇದು ಮಿನಿಮಮ್ ಟಾರ್ಗೆಟ್ ಆಗುತ್ತೆ. ಮಿನಿಮಮ್ ಇಷ್ಟಾರು ಟಾರ್ಗೆಟ್ ಸಿಗುತ್ತೆ ಅಂದ್ರೆ ಇಷ್ಟು ಬಿಫೋರ್ ದ ಫಾರ್ಮೇಶನ್ ಆಫ್ ಪೈಪ್ ಟಾಪ್. ಇದು the pipe top structure appears as a consolidation within an uptrend where the highs and lows converge. ಸೊ ಹೈ ಮತ್ತೆ ಲೋ ಎರಡು ಕನ್ವರ್ಜ್ ಆಗಿದೆ ಒಂದೇ ಪಾಯಿಂಟ್ ಅಲ್ಲಿ. ಇದು ಹೈ, ಇದು ಲೋ. ಇದು ಇನ್ವರ್ಟೆಡ್ ವೈ. ಇದು ವೈ ಶೇಪ್ ಅಲ್ಲಿ ಇದಲ್ವಾ. ಇನ್ವರ್ಟೆಡ್ ವೈ ಅಂದ್ರೆ ಇದು ಪೈಪ್, ಇದು ವೈ, ಇದು ಇನ್ವರ್ಟೆಡ್ ವೈ. ಇನ್ವರ್ಟೆಡ್ ವೈ ತರ ಬರುತ್ತೆ. ಇದು ಪೈಪ್ ಸಿಂಬಲ್ ತರ ಬರುತ್ತೆ. ಅದಕ್ಕೆ ಇದನ್ನ creating a shape of a pipe along the top of the price bars before it breakdown, downside breakdown. It gets its name from the shape it creates on a chart which looks like an upside down Y. ಅಪ್ಸೈಡ್ ಡೌನ್ ವೈ ತರ ಕಾಣಿಸುತ್ತೆ. ಸೊ ಇಲ್ಲೇನಂದ್ರೆ ಈಕ್ವಲ್ ಹೈ ಇರುತ್ತೆ ಮತ್ತೆ ಅಪ್ಸೈಡ್ ಡೌನ್ ವೈ ತರ ಕಾಣಿಸುತ್ತೆ. ಹೈಸ್ ಅಂಡ್ ಲೋಸ್ ಎರಡು ಒಂದೇ ಪಾಯಿಂಟ್ ಅಲ್ಲಿ ಕನ್ವರ್ಜ್ ಆಗುತ್ತೆ. ಹೈಸ್ ಅಂಡ್ ಲೋಸ್ ಎರಡು ಒಂದೇ ಲೆವೆಲ್ ಅಲ್ಲಿ ಕನ್ವರ್ಜ್ ಆಗುತ್ತೆ. ಕನ್ವರ್ಜ್ ಅಂದ್ರೆ ಇದೆ ಈಕ್ವಲ್ ಹೈ, ಎರಡು ಈಕ್ವಲ್ ಹೈ ಇರುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ, ಇಲ್ಲಿಂದ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗುತ್ತೆ ಅಂದ್ರೆ ರಿವರ್ಸಲ್ ಆಗುತ್ತೆ. ಮಿನಿಮಮ್ ಟಾರ್ಗೆಟ್ ಎಷ್ಟಿರುತ್ತೆ, ಹೈಟ್ ಇರುತ್ತಲ್ಲ, ಕನ್ವರ್ಜ್ ಆಗೋಕ್ ಮುಂಚೆ ಏನೋ ಹೈಸ್ ಅಂಡ್ ಲೋಸ್ ಈ ಎರಡು ಕ್ಯಾಂಡಲ್ ಪೈಪ್ ಸಿಂಬಲ್ ಹೈಟ್ ಎಷ್ಟಿದೆ ಅಷ್ಟು ಮಿನಿಮಮ್ ಟಾರ್ಗೆಟ್ ಸಿಗುತ್ತೆ. ಪೈಪ್ ಸಿಂಬಲ್ ಹೈಟ್ ಎಷ್ಟಿದೆ ಅಷ್ಟು ಮಿನಿಮಮ್ ಟಾರ್ಗೆಟ್ ಸಿಗುತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ಟಾರ್ಗೆಟ್ ಜಾಸ್ತಿ ತಗೊಂಡಿದ್ದಾರೆ. ಸ್ವಲ್ಪ ಜಾಸ್ತಿ ಇದೆ ಟಾರ್ಗೆಟ್. ಅಂದ್ರೆ ಇಲ್ಲಿ ಎಲ್ಲಿ ಸಪೋರ್ಟ್ ಮಾಡಿದ್ರು ಲಾಸ್ಟ್ ಸಪೋರ್ಟ್ ಅಲ್ಲಿವರೆಗೂ ಟಾರ್ಗೆಟ್ ತಗೊಂಡಿದ್ದಾರೆ. ಸೊ ಇದೆ ಪೈಪ್ ಸಿಂಬಲ್. ದಿಸ್ ರೇಂಜ್ ಆಫ್ ದ ಪ್ಯಾಟರ್ನ್ ಇಸ್ ದ ಮಿನಿಮಮ್ ಟಾರ್ಗೆಟ್ ರೇಂಜ್ ವೆನ್ ಎವರ್ ಟ್ರೇಡ್ ಇಸ್ ಇನಿಷಿಯೇಟೆಡ್. ಪೈಪ್ ಟಾಪ್ ಪ್ಯಾಟರ್ನ್.
ಸೊ ಫಸ್ಟ್ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಅಪ್ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್. ಇಲ್ಲಿ ಲೋವರ್ ಲೋ ಫಾರ್ಮೇಶನ್ ಆಗಿದೆ, ಲೋವರ್ ಲೋ ಫಾರ್ಮೇಶನ್ ಆಗಿ ಒಂದು ಪೈಪ್ ಸಿಂಬಲ್ ತರ ಬಂದಿದೆ. ಪೈಪ್ ಅಂದ್ರೆ ಏನು ಅಂದ್ರೆ ಇದು ಬ್ಲೂ ಮತ್ತೆ ರೆಡ್ ಕ್ಯಾಂಡಲ್ ಎರಡಕ್ಕೂ ಸೇಮ್ ಹೈಟ್ ಇದೆ, ಮತ್ತೆ ಇದು ವೈ ಶೇಪ್ ಅಲ್ಲಿ ಇದೆ. ವೈ ಶೇಪ್ ಅಲ್ಲಿ ಇದಾದ್ಮೇಲೆ ಏನಾಗುತ್ತೆ, ಡೌನ್ ಟ್ರೆಂಡ್ ಶುರುವಾಗುತ್ತೆ. ಡೌನ್ ಟ್ರೆಂಡ್ ಶುರುವಾಗುತ್ತೆ ಅಂದ್ರೆ ಟ್ರೆಂಡ್ ರಿವರ್ಸಲ್ ಆಗುತ್ತೆ, ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಸೊ ದಿಸ್ ರೇಂಜ್ ಆಫ್ ದ ಪ್ಯಾಟರ್ನ್ is the minimum target range whenever the trade is initiated. Pipe top pattern. The range of this candlestick setup is taken as the minimal take profit range. Traders prefer high risk to reward. This is found at the top of the chart. Traders take additional confirmation from technical indicators and other price action tools to solidify a trade setup. The pipe top pattern shows a transition in market psychology from bullish to bearish sentiment. It starts with a strong uptrend as buyers are in control. This uptrend reaches a point of resistance where sellers gain strength. The price consolidates as a tussle emerges between buyers and sellers. Finally, sellers dominate and the price breaks support, reversing the former uptrend. ಈ ಕ್ಯಾಂಡಲ್ ಸ್ಟಿಕ್ ಸೆಟಪ್ನ ವ್ಯಾಪ್ತಿಯನ್ನು ಕನಿಷ್ಠ ಲಾಭದ ವ್ಯಾಪ್ತಿಯಾಗಿ ತೆಗೆದುಕೊಳ್ಳಲಾಗಿದೆ. ವ್ಯಾಪಾರಿಗಳು ಪ್ರತಿಫಲಕ್ಕಿಂತ ಹೆಚ್ಚಿನ ಅಪಾಯವನ್ನು ಬಯಸುತ್ತಾರೆ. ಇದು ಚಾರ್ಟ್ನ ಮೇಲ್ಭಾಗದಲ್ಲಿ ಕಂಡುಬರುತ್ತದೆ. ವ್ಯಾಪಾರ ಸೆಟಪ್ ಅನ್ನು ಗಟ್ಟಿಗೊಳಿಸಲು ವ್ಯಾಪಾರಿಗಳು ತಾಂತ್ರಿಕ ಸೂಚಕಗಳು ಮತ್ತು ಇತರ ಬೆಲೆ ಕ್ರಿಯಾ ಸಾಧನೆಗಳಿಂದ ಹೆಚ್ಚುವರಿ ದೃಢೀಕರಣವನ್ನು ತೆಗೆದುಕೊಳ್ಳುತ್ತಾರೆ. ಪೈಪ್ ಟಾಪ್ ಮಾದರಿಯು ಮಾರುಕಟ್ಟೆ ಮನೋವಿಜ್ಞಾನದಲ್ಲಿ ಬುಲ್ಲಿಶ್ನಿಂದ ಬೇರಿಶ್ ಭಾವನೆಗೆ ಪರಿವರ್ತನೆಯನ್ನು ತೋರಿಸುತ್ತದೆ. ಖರೀದಿದಾರರು ನಿಯಂತ್ರಣದಲ್ಲಿರುವುದರಿಂದ ಇದು ಬಲವಾದ ಅಪ್ಟ್ರೆಂಡ್ನೊಂದಿಗೆ ಪ್ರಾರಂಭವಾಗುತ್ತದೆ. ಈ ಅಪ್ಟ್ರೆಂಡ್ ಮಾರಾಟಗಾರರು ಬಲವನ್ನು ಪಡೆಯುವ ಪ್ರತಿರೋಧದ ಹಂತವನ್ನು ತಲುಪುತ್ತದೆ. ಖರೀದಿದಾರರು ಮತ್ತು ಮಾರಾಟಗಾರರ ನಡುವೆ ಜಗಳ ಹೊರಹೊಮ್ಮಿದಂತೆ ಬೆಲೆ ಏಕೀಕರಿಸುತ್ತದೆ. ಅಂತಿಮವಾಗಿ ಮಾರಾಟಗಾರರು ಪ್ರಾಬಲ್ಯ ಸಾಧಿಸುತ್ತಾರೆ ಮತ್ತು ಬೆಲೆ ಬೆಂಬಲವನ್ನು ಮುರಿಯುತ್ತದೆ. ಹಿಂದಿನ ಅಪ್ಟ್ರೆಂಡ್ ಅನ್ನು ಹಿಮ್ಮೆಟ್ಟಿಸುತ್ತದೆ.